ಒಳ ಮೀಸಲಾತಿ ಹಂಚಿಕೆಯಲ್ಲಿ ಮಾದಿಗರಿಗೆ ಅನ್ಯಾಯ ಮಾಡಿದ್ದಾರೆ ಎಂದು ಉಗ್ರ ಹೋರಾಟಕ್ಕೆ ಮಾದಿಗರು ಸಿದ್ಧರಾಗಿದ್ದಾರೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕಾರ್ಯಾಧ್ಯಕ್ಷ ದಶರಥ್ ಕಲ್ಗುರ್ತಿ, ರಾಜ್ ವಾಡೇಕರ್ ಸೇರಿದಂತೆ ಅನೇಕರು ಜಂಟಿ ಸುದ್ದಿಗೋಷ್ಠಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 2 ದಿನಗಳ ಹಿಂದೆ ಗೋವಿಂದ ಕಾರಜೋಳ ಅವರು ಹೇಳಿ ಹಾಗೆ ನಮಗೆ ಕಾಂಗ್ರೆಸ್ ಸರ್ಕಾರ ಮೋಸ ಮಾಡಿದೆ, ಅದು ಅವರು ನೇರವಾಗಿ ಹೇಳಿದ್ದಾರೆ. ಆದರೆ ಕೆಲವರು ನಮ್ಮ ಸಮಾಜದ ಕಾಂಗ್ರೆಸ್ ನಾಯಕರು ಅದನ್ನು ಒಪ್ಪಿಕೊಳ್ಳಲು ಸಿದ್ಧವಿಲ್ಲ. ಈ ಹಿನ್ನೆಲೆಯಲ್ಲಿ ನಾವು ಕಾಂಗ್ರೆಸ್ ಸರ್ಕಾರ ವಿರುದ್ಧ ಪ್ರತಿಭಟನೆಯನ್ನು ಮಾಡಲು ಮುಂದಾಗುತ್ತೇವೆ ಎಂದು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಒಳ ಮೀಸಲಾತಿಗೋಸ್ಕರ ಸುಮಾರು ವರ್ಷದಿಂದ ಹೋರಾಟ ಮಾಡುತ್ತಾ ಬಂದು ಇವತ್ತು ಮಾದಿಗ ಸಮಾಜಕ್ಕೆ ಬಹಳ ಅನ್ಯಾಯವಾಗಿದ್ದು ಕೂಡ ಕಾಂಗ್ರೆಸ್ ಸರ್ಕಾರದ ಪರವಾಗಿ ಮಾತನಾಡ್ತಕ್ಕಂಥ ನಮ್ಮ ಸಮಾಜದ ನಿಂಗರಾಜ್ ತಾರ್ಕಲ್ ಅವರ ಹೇಳಿಕೆಗೆ ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ಎಲ್ಲ ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಖಂಡಿಸ್ತಾ ಇದ್ದೀವಿ. ಈಗಾಗಲೇ ಇದೇ 17 ಮೇ ಒಂದು ಕಮಲಾಪುರ ಮತಕ್ಷೇತ್ರದಲ್ಲಿ, ಕಮಲಾಪುರ ತಾಲೂಕಿನಲ್ಲಿ ಡಾಕ್ಟರ್ ಬಾಬು ಜಗಜೀವರಾಮ್ ಅವರ ಜಯಂತಿಯ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಹಿರಿಯರು ಮತ್ತು ಮಾಜಿ ಉಪಮುಖ್ಯಮಂತ್ರಿಗಳು ಮತ್ತು ಹಾಲಿ ಶಾಸಕರಾದ ಗೋವಿಂದ ಕಾರಜೋಳ ಅವರು, ನಮ್ಮ ಸಂಸದರಾದಂಥ ಗೋವಿಂದ ಕಾರಜೋಳ ಅವರು ನಮ್ಮ ಸಮಾಜಕ್ಕೆ ಏನೇನು ಅನ್ಯಾಯ ಆಗ್ತಾಯಿದೆ, ಸರ್ಕಾರ ಯಾವ ಥರ ನಮಗೆ ಮೋಸ ಮಾಡ್ತಾಯಿದೆ ಅನ್ನೋದ್ರ ಬಗ್ಗೆ ಹೇಳಿದ್ದು ಎಲ್ಲ ಪತ್ರಿಕೆಯಲ್ಲಿ ಬಂದಂಥ ವಿಷಯ. ಪತ್ರಿಕೆಯಲ್ಲಿ ಬಂದಂಥ ವಿಷಯ ಏನಂದರೆ, ನಾವು ಈಗಾಗಲೇ ಒಳ ಮೀಸಲಾತಿಯಲ್ಲಿ ರೋಸ್ಟರ್ ಬಿಂದುದಲ್ಲಿ ನಮಗೆ ಭಾಳ ಅನ್ಯಾಯವಾಗ್ತಾಯಿದೆ. ಅಲ್ಲಿ 14 ಹುದ್ದೆಗಳಿಗಿಂತ ಕಡಿಮೆ ಇದ್ದಲ್ಲಿ ನಾವು ಪರಿಶಿಷ್ಟ ಜಾತಿ ಸಾಮಾನ್ಯ ಅಂತ ಫೈಟ್ ಮಾಡಬೇಕಾಗ್ತದೆ. ನಾವು ಒಳ ಮೀಸಲಾತಿ ಕೇಳಿದ್ದು ನಾವು ಬಲಿಷ್ಠ ಸಮಾಜದ ವಿರುದ್ಧ ಪರ ನಾವು ಹೋರಾಟ ಮಾಡ್ತಕ್ಕಂಥದ್ದು. ಯಾಕಂದರೆ ನಮ್ಮ ಒಳ ಮೀಸಲಾತಿ ಕೇಳಿದ್ರೆ ಅವರ ಜೊತೆಯಲ್ಲಿ ನಾವು ಫೈಟ್ ಮಾಡೋಕ್ಕಾಗಲ್ಲ. ಆ ಕಾರಣಕ್ಕಾಗಿ ನಾವು 14 ಹುದ್ದೆಗಳು ಇದ್ದಾಗ ಮಾತ್ರ, ಅಲ್ಲಿವರೆಗೆ ಅದರ ಒಳಗಡೆ ಇದ್ದಾಗ ನಾವು ಮೀಸಲಾತಿ ಸಾಮಾನ್ಯ ಅಂತಕ್ಕಂಥ ತೆಗೆದುಕೊಳ್ಳೋಕ್ಕಾಗಲ್ಲ. ನಾವು ಏನಾದರೂ ಮುಂದೆ ಒಂದು ಕ್ಲಾಸ್ 1 ಅಧಿಕಾರಿಗಳು ಆಗಬೇಕಾದ್ರೆ ನಾವು ಎಲ್ಲ ನಮ್ಮ ಮೀಸಲಾತಿ ಏನು ರೋಸ್ಟರ್ ಬಿಂದಿದೆ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಸರ್ಕಾರಕ್ಕೆ ನಮ್ಮ ನಾಯಕರಾದಂಥ ಗೋವಿಂದ ಕಾರಜೋಳ ಅವರು ನಮ್ಮ ಸಮಾಜಕ್ಕೆ ತಿಳಿಸಿ ಹೇಳಿದಾಗ, ನಾವು ನಾವೇನಾದರೂ ಹುದ್ದೆ ಪಡಬೇಕಾದರೆ ಬರೇ SDC, FDC, ಪೌರ ಕಾರ್ಮಿಕರು ಮಾತ್ರ ಅದರಲ್ಲಿ ತೆಗೆದುಕೊಳ್ಳಕ್ಕೆ ಸಾಧ್ಯ ಇದೆ. ಆದ್ದರಿಂದ ನಾವು ಮುಂದಿನ ದಿನಗಳಲ್ಲಿ ನಾವು ಕೂಡ ಕ್ಲಾಸ್ 1 ಅಧಿಕಾರಿಗಳಾಗಿ ಪರಿವರ್ತನೆ ಆಗಬೇಕಾದರೆ ರೋಸ್ಟರ್ ಬಂದಿರತಕ್ಕಂಥ ಎಲ್ಲ ತಾರತಮ್ಯವನ್ನು ಸರಿಪಡಿಸ್ತಕ್ಕಂಥ ಕೆಲಸ ಮಾಡಲಿ ಅಂತ ಸರ್ಕಾರಕ್ಕೆ ಒತ್ತಾಯಪಡಿಸಿದಾಗ, ನಮ್ಮ ನಿಂಗರಾಜ್ ತಾರ್ಕಲ್ ಅವರು ವಿನಾಕಾರಣ ಅಲ್ಲಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲೂ ಇಲ್ಲ, ಹೊರಗಡೆ ಬಂದು ಪತ್ರಿಕೆ ಹೇಳಿಕೆ ಕೊಡ್ತಿದ್ದಾರೆ. ಗೋವಿಂದ ಕಾರಜೋಳ ಅವರು ಹೇಳ್ತಕ್ಕಂಥ ಹೇಳಿಕೆಯನ್ನು ಸುಳ್ಳಿದೆ ಅಂತಕ್ಕಂಥದ್ದು. ನಾವು ಗೋವಿಂದ ಕಾರಜೋಳ ಅವ್ರಿಗಿಂತ ಅನುಭವಿಗಳೂ ಅಲ್ಲ ಮತ್ತು ರಾಜಕೀಯದಲ್ಲಿ ನುರಿತವರೂ ಅಲ್ಲ. ಅಲ್ಲಿ ಸರ್ಕಾರದಲ್ಲಿ ಏನಾದರೂ ನಾವು ತಿಳ್ಕೊಳ್ಬೇಕಾದರೆ ಅಲ್ಲಿ ಸರ್ಕಾರದಲ್ಲಿ ಏನಾಗಿದೆ, ಎಷ್ಟು ರೋಸ್ಟರ್ ಬಿಂದಿದೆ, ನಮ್ಗೆ ಈಗಾಗಲೇ ನೋಟಿಫಿಕೇಷನ್ ಕೂಡ ನಾವು ನೋಡಿಲ್ಲ. 14 ಪೋಸ್ಟು ಒಳಗಡೆ ಇದ್ದಾಗ ಮಾತ್ರ ಸಾಮಾನ್ಯ ಪರಿಸ್ಥಿತಿ ಸಾಮಾನ್ಯ ಅಂತಕ್ಕಂಥದ್ದು ಹೇಳಿಕೆ ಕೊಟ್ಟಿದ್ದರು. ಆದರೆ ಲಿಂಗರಾಜ್ ತಾರ್ಕಲ್ ಅವರು ಸುಳ್ಳು ಹೇಳ್ತಾ ಇದ್ದಾರೆ. 3 ಮಾತ್ರ ಒಳಗಡೆ ಇದ್ದಾಗ ಮಾತ್ರ 3 ಹುದ್ದೆಗಳು ಒಳಗಡೆ ಇದ್ದಾಗ ಮಾತ್ರ
ಈ ಸಾಮಾನ್ಯ ಪರಿಶಿಷ್ಟ ಸಾಮಾನ್ಯ ಅಂತ ಗುರುತಿಸಿ ನಾವು ಹುದ್ದೆಗಳು ತೆಗೆದುಕೊಳ್ಬೇಕಾಗ್ತದೆ. ಇದು ಗೋವಿಂದ ಕಾರಜೋಳರು ಹೇಳಿದ್ದು ಸತ್ಯಕ್ಕೆ ದೂರವಾದ ಮಾತಂತ ಹೇಳಿಕೆ ಕೊಟ್ಟಂಥ ನಮ್ಮ ಲಿಂಗರಾಜವರಿಗೆ ಒಂದು ಕಿವಿಮಾತು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ದಯವಿಟ್ಟು ನಮಗೆ ಏನಾದರೂ ಅದರ ಬಗ್ಗೆ ಅರಿವಿಲ್ಲದೆ ಹೋದರೆ ಸಮಾಜ ಬಗ್ಗೆ, ಪಕ್ಷದ ಬಗ್ಗೆ ನೀವು ಪಕ್ಷ ಮತ್ತು ಸಮಾಜ ಏನಂತಕ್ಕಂಥ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಯಾಕಂದರೆ ಈಗಾಗಲೇ ನೀವು ನೋಡಿರ್ಬೋದು, ಕರ್ನಾಟಕ ರಾಜ್ಯದಲ್ಲಿ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಒಳ ಮೀಸಲಾತಿಗೆ ಹೋರಾಡ್ತಕ್ಕಂಥ ಮಂದಿರಲ್ಲಿ ಒಂದೇ ಒಂದು ದಿವಸ ಮುಂಚೂಣಿಯಲ್ಲಿ ನಾಯಕರಾಗಿ ಭಾಗವಹಿಸಿರೋದಿಲ್ಲ. ಈಗಾಗಲೇ ಇದೇ ನಮ್ಮ ಬಲಗೈ ಸಮಾಜದವರು ಅವ್ರಿಗೆ ಅನ್ಯಾಯ ಆದಾಗ ಸಮಾಜ ಪರವಾಗಿ ಕಾಂಗ್ರೆಸ್ ಪಕ್ಷದಲ್ಲೇ ಎಲ್ಲರೂ ಗುರುತಿಸಿಕೊಂಡ್ರೂ ಕೂಡ ಅವರು ಹೋರಾಟ ಮಾಡಿ ಅವ್ರ ಹಕ್ಕು ಪಡ್ಕೊಳ್ತಕ್ಕಂಥ ಶಕ್ತಿ ಉಪಯೋಗ ಮಾಡಿಕೊಂಡು ಅವ್ರ ಹಕ್ಕು ಪಡ್ಕೊಂಡ್ರು. ಅದೇ ರೀತಿ ನೀವು ಸಮಾಜಕ್ಕಿಂತ ಪಕ್ಷನೇ ಮೇಲನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಾಯಿದ್ರಿ, ಅದು ನಾವು ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ದಯವಿಟ್ಟು ನಿಂಗರಾಜ್ ತಾರ್ಪಲ್ ಅವರಿಗೆ ನಾವಿಷ್ಟೇ ಹೇಳ್ತೀವಿ. ಈಗಾಗಲೇ ಹಿಂದೆ ಸ್ವಲ್ಪ ದಿವಸ ವರ್ಷದ ಹಿಂದೆ ನಮ್ಮ ಸಮಾಜದ ಹಿರಿಯ ನಾಯಕರಾದಂಥ ಶ್ಯಾಮ್ ನಾಟಿಕರ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದರು. ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಮಾದಿಗರನ್ನು ತುಳಿತಕ್ಕಂಥ ಯಾವುದೇ ಟಿಕೆಟ್ ಕೊಡೋ ಸಂದರ್ಭದಲ್ಲಿ ಮತ್ತು ಸ್ಥಾನಮಾನ ಕೊಡೋ ಸಂದರ್ಭದಲ್ಲಿ ನಮಗೆ ತುಳಿತಕ್ಕಂಥ ಕೆಲಸ ಮಾಡ್ತಾಯಿದೆ ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದು. ಆದರೂ ಕೂಡ ಅವತ್ತು ಕೂಡ ಅದರ ವಿರುದ್ಧನೂ ಹೇಳಿಕೆ ಕೊಟ್ಟು ನಮಗೆಲ್ಲ ರೀತಿಯಿಂದ ಕೊಟ್ಟದ, ಇಂಥವ್ರಿಗೆ ಇಂಥ ಸ್ಥಾನಮಾನ ಕೊಟ್ಟಾರ, ಇಂಥವ್ರಿಗೆ ಕಾರ್ಪೊರೇಟ್ ಟಿಕೆಟ್ ಕೊಟ್ಟರ ಅಂತಕ್ಕಂಥ ಹೇಳಿಕೆ ಕೊಟ್ಟು ಸಮಾಜದ ಕೆಂಗಣ್ಣಿಗೆ ಗುರಿಯಾಗಿದ್ದರು. ಅವತ್ತು ಕೂಡ ನಾವು ಕ್ಷಮೆ ಮಾಡಿದ್ದೀವಿ. ಇವತ್ತು ನಿನ್ನೆ ನಡೆದಂಥ ಜಯಂತಿ ಕಾರ್ಯಕ್ರಮದಲ್ಲಿ ಒಂದು ಒಳ್ಳೆಯ ನಮ್ಮ ಸಮಾಜ ನಾಯಕರು ಒಳ್ಳೆಯ ಸಂದೇಶ ಮಾಡಿದರು. ನಾವು ಕೆಲವೇ ದಿನದಲ್ಲಿ ಒಂದು ಹೋರಾಟಕ್ಕೆ ಒಂದು ಸಿದ್ಧರಾಗೋಣ, ಇದಕ್ಕೆ ರೋಷ ಬಿಂದುವಿನಲ್ಲಿ ನಡೆದಂಥ ತಾರತಮ್ಯವನ್ನು ಸರಿಪಡಿಸೋದಕ್ಕೆ ಇಡೀ ರಾಜ್ಯ ಮಟ್ಟದ ಹೋರಾಟ ಹಮ್ಮಿಕೊಳ್ಳೋಣ ಅಂತಕ್ಕಂಥದ್ದು ಕರೆ ಕೊಟ್ಟಿದ್ದರು. ಅದು ಕೂಡ ನಾವೆಲ್ಲರೂ ಅವತ್ತೇ ವೇದಿಕೆ ಮೇಲೆ ನಾವು ನಿಮ್ಮ ಜೊತೆಯಲ್ಲಿರ್ತೀವಿ, ನೀವೇನಾದರೂ ಸಭೆ ಕರೆದರೆ ನಮ್ಮ ಸಮಾಜಕ್ಕೆ ಆದಂಥ ಅನ್ಯಾಯವನ್ನು ಸರಿಪಡಿಸೋದಕ್ಕೆ ನಾವು ವೇದಿಕೆ ಮೇಲಿರ್ತಕ್ಕಂಥ ಮಂಜು ನಾಲ್ವರವರು ಅವರ ಪರವಾಗಿ ನಮ್ಮ ಸಮಾಜ ಪರವಾಗಿ ನಾವು ಒಪ್ಪಿಗೆ ಕೊಡ್ತಾ ಇದ್ದೀವಿ, ನಿಮ್ಮ ಜೊತೆಯಲ್ಲಿ ನಾವು ಇರ್ತೀವಿ ಅಂತಕ್ಕಂಥದ್ದು ಕೂಡ. ಮೊನ್ನೆ ಕಮಲಾಪುರದಲ್ಲಿ ನಡೆತಕ್ಕಂಥ 17ನೇ ತಾರೀಕು ಡಾಕ್ಟರ್ ಬಾಬು ಜಗಜೀವನರವರ ಜಯಂತಿ ಕಮಲಾಪುರದಲ್ಲಿ ಆಚರಣೆ ಆಯಿತು, ಅದ್ಧೂರಿಯಾಗಿ ಆಯಿತು. ಆವತ್ತಿನ ದಿನ ಲಿಂಗರಾಜ್ ತಾರ್ಪಲ್ ಅವರು ಒಂದು ಹೇಳಿಕೆ ಕೊಟ್ಟೋದಕ್ಕೆ ನಾವೆಲ್ಲ ಮಾದಿಗ ಸಮಾಜದವರು ಎಲ್ಲರೂ ಖಂಡಿಸ್ತೀವಿ. ಆ ಥರ ಹೇಳೋದು ಸರಿಯಲ್ಲ. ಹೇಳೋದಿತ್ತು ಸಾಕಷ್ಟು ವಿಜಯಕುಮಾರ್ ಇದ್ದರು, ವಿಜಯಕುಮಾರ್ ಇದ್ದರು, ಕಾಂಗ್ರೆಸ್ ಪಕ್ಷದ ಬೇರೆ ಬೇರೆ ನಾಯಕರು ಇದ್ದರು. ಏನು ನೀವೇ ದೊಡ್ಡವರಾಗಬೇಕಂತ ಹೋಗ್ತಾ ಇದ್ದೀರಿ, ಏನು ಸಮಾಜಕ್ಕೆ ತುಳಿಬೇಕಂತ ಮಾಡ್ತೀರ? ಅವರು ಏನು ಹೇಳಿದ್ರು, ಗೋವಿಂದ ಕಾರಜೋಳ ಏನು ತಪ್ಪು ಹೇಳಿದಾರ? ಅಲ್ಲಿ ನಡೀತಕ್ಕಂಥ ಘಟನೆ, ಅಲ್ಲಿ ಒಳಗಾಗಂಥ ಅನ್ಯಾಯ ಅದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಅವರು ಏನಾಗ್ತದೆ ಇನ್ನು ಮುಂದೆ ನಮ್ಮ ಮಾಧವ ಸಮಾಜಕ್ಕೆ ಯಾವ್ಯಾವ ನೌಕರಿ ಸಿಗ್ತಾವ ತಿಳಿಸಿ ಹೇಳಿದ್ದಾರೆ ಜನರಿಗೆ. ಹಳ್ಳಿ ಜನ ಬಂದಿತ್ತಲ್ಲಿ, ಹಳ್ಳಿ ಜನಕ್ಕೆ ಅಷ್ಟೇನು ಗೊತ್ತಾಗಲ್ಲ, ನಾವು ಸಿಟಿಯಲ್ಲಿದ್ದವ್ರಿಗೆ ಅಷ್ಟು ಗೊತ್ತಾಗಿರಲ್ಲ. ಆ ಹಳ್ಳಿ ಜನ ಬಂದವ್ರಿಗೆ ತಿಳಿಸಿ ಬಿಡಿಯಾಗಿ ಹೇಳಿಬಿಟ್ಟರು. ನಮಗೆ ಇಂಥವು ಸಿಗ್ತಾವ, ನಮಗೆ ಜಾಡು ಹೊಡೆಯೋದು ಸಿಗ್ತದ, ನಮ್ಗೆ ಚಪ್ರೇಸಿ ಸಿಗ್ತದ, ಪೊಲೀಸ್ ಕಾನ್ಸ್ಟೇಬಲ್ ಸಿಗ್ತದೆ ನೌಕರಿ, ಇವೇ ನಮ್ಮ ಮಾದರಿಗೆ ಸಿಗ್ತಾವೆ ಈ ಕಾಂಗ್ರೆಸ್ ಗೌರ್ಮೆಂಟ್. ಕಾರಜೋಳು ಅವತ್ತಿನ ದಿನ ಎಲ್ಲರಿಗೆ ಕಿವಿ ಮಾತು ಅಂದರೆ ಎಲ್ಲ ಬಹಿರಂಗವಾಗಿ ಎಲ್ಲರೂ ತಿಳಿಸಿ ಹೇಳಿದ್ದಾರೆ. ಅಷ್ಟು ಇದು ದೊಡ್ಡ ನಾಯಕರಿದ್ರಪ್ಪ, ಅವ್ರು ಹೇಳೋದಿತ್ತು, ಅಲ್ಲೇ ಸ್ಟೇಜ್ ಮ್ಯಾಗೆ ಹೇಳೋದಿತ್ತು, ಸರ್ ನೀವು ಮಾಡಿದ್ದು ತಪ್ಪದ, ನೀವು ಹೇಳೋದು ತಪ್ಪದ ಅಂತ. ಹಿಂದಿನ ಬಾಗ್ಲಿ ಬಂದು ಒಂದು ಸ್ಟೇಟ್ಮೆಂಟ್ ಕೊಡ್ತೀರಂದ್ರೆ ಇದು ನೀವು ಏನಾಗ್ಬೇಕಂತ ಮಾಡಿದ್ರಿ ಮುಂದೆ? ಈಗ ಸಮಾಜಕ್ಕೂ ನಡೆಯಲ್ಲ, ನೀವು ಕಾಂಗ್ರೆಸ್ ಪಕ್ಷಕ್ಕೆ ಖುಷಿ ಪಡಿಸೋಕೆ, ರಾಜ್ಯದ ಉಸ್ತುವಾರಿಗೆ ಖುಷಿ ಪಡಿಸೋಕ್ಕೋಸ್ಕರ, ಯಾರೋ ನಾಯಕರಿಗೆ ಖುಷಿ ಪಡಿಸ್ಕೋಸ್ಕರ ಒಂದು ನಮ್ಮ ಖಿಲಾಫ್, ನಮ್ಮ ಕಮ್ಯುನಿಸ್ಟ್, ನಮ್ಮ ಕಾಸ್ಟ್ದವರಾಗಿ, ಮಾದಿಗ ಸಮಾಜದವರಾಗಿ ಮಾದಿಗರ ಖಿಲಾಫ್ ನೀವು ಸ್ಟೇಟ್ಮೆಂಟ್ ಕೊಡ್ತೀರ ಅಂದರೆ ತಪ್ಪಲ್ಲ. ನೀವು ಏನೇ ಮಾತಿರಲ್ಲ, ನಮ್ಮ ಮನೆ ಒಳಗೆ ಜಗಳ ಬಂದು ಓಪನ್ ಆಗಿ ಕೇಳೋದಿತ್ತು ಗೋವಿಂದ ಕಾರಜೋಳಗೆ, ಯಾಕಂದ್ರೆ ನೀವು ನಮ್ಮ ಸಮಾಜದವ್ರು ಹಿರಿಯರಿದ್ದೀರಿ ಸರ್, ನೀವು ಈ ಥರ ಯಾಕೆ ಕೊಟ್ರಿ, ಕಾಂಗ್ರೆಸ್ ಈ ಥರ ಅದಂತ ಒಂದು ದಾಖಲೆ ತಂದು ತೋರಿಸ್ರಿ. ಅದು ಏನಿಲ್ಲ, ಹಿಂದೆ ಬಾಗ್ಲಿ ಬಂದು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ನಾ ಹೀರೋ ಆಗ್ತೀನಿ ಅಂದ್ರೆ ಅದು ಸಾಧ್ಯ ಇಲ್ಲ, ಜೀರೋ ಆಗ್ತೀರಿ, ತಿಳ್ಕೊರಿ. ಯಾವಾಗ ಸಮಾಜಕ್ಕೆ ಎದುರು ಹಾಕ್ಕೊಂತೀರಿ ನೀವು, ಎಂದೂ ಯಾರೂ ಉದ್ಧಾರ ಆಗಿಲ್ಲ. ನೀವು ಮೊದಲಿಡೋದು ರಾಜಕೀಯವಾಗಿ ನೋಡ್ರಿ,